ರಾಜ್ಕುಮಾರ್ ಅವ್ರ ಜೊತೆಗೆ ಸಿನಿಮಾ ಮಾಡೋ ಯೋಚನೆನೇ ನನಗೆ ದೊಡ್ಡ ಕನಸೇ ಈಡೇರಲಿಲ್ಲ. ಏನಾಯ್ತು ಅದು ಆ ಸಂದರ್ಭಗಳು ಹಿಂಗೆ? ಆ ಸಂದರ್ಭ ಹೇಗಿರುತ್ತೆ ಅಂದರೆ, ಅವ್ರ ಸುತ್ತ ಬೇಕಾದಷ್ಟು ಜನ ಇರ್ತಾರೆ, ಬೇಕಾದಷ್ಟು ಪ್ರಯತ್ನಗಳು ನಡೀತಿರುತ್ತೆ. ಅದೆಲ್ಲೋ ಒಂದು ಕಡೆ ಅಕಾಮಿಡೇಟ್ ಆಗಬೇಕು ಅಂದರೆ ಯಾವುದೋ ಒಂದು ಆದ್ಯತೆ ಪ್ರಶ್ನೆ ಬರುತ್ತೆ, ಮಾರ್ಕೆಟಿಂಗ್ ಬರುತ್ತೆ, ಇನ್ನೊಂದು ಬರುತ್ತೆ. ಅವುಗಳೆಲ್ಲವನ್ನು ಮೀರಿ ಗೆದ್ದು ಡಿಕ್ಲೇರ್ ಆಗಿ ಮುಹೂರ್ತವೂ ಆಗಬೇಕು ಅಂದರೆ, ಮುಹೂರ್ತ ಆಗೋದಷ್ಟಿಲ್ಲ, ಮುಹೂರ್ತ ಆಗಿ ನಿಂತೋಗುತ್ತೆ ಕೆಲವು ಚಿತ್ರಗಳು. ಮುಹೂರ್ತವಾಗಿ ಬಿಡುಗಡೆಯೂ ಆಗಬೇಕು ಅಂದರೆ ಅದು ಏನೋ ಒಂದು ವಿಚಿತ್ರವಾದ ರೀತಿಯಲ್ಲಿ ಸಂಭವಿಸುತ್ತೆ. ಅದು ಕತೆ ಕೇಳಿ ಭಾಳ ಇಷ್ಟಪಟ್ಟಿದ್ದರು ಅಣ್ಣ ಅವರು. ನಾನು ಕರ್ಣನ ಕುರಿತು ಒಂದು ಕತೆ ಹೇಳಿದ್ದೆ ಅವರಿಗೆ. ಅಂದರೆ ಕರ್ಣನ ಆಧುನಿಕ ಸ್ವರೂಪ, ಇವತ್ತಿನ ಕರ್ಣ ಒಬ್ಬ ಹೇಗಿರ್ತಾನೆ ಅಂತ. ಅದೆಲ್ಲ ಹೇಳಿದರೆ ಮುಖಸ್ತುತಿ ಆಗುತ್ತೇನೋ. ನಾನು ಕತೆ ಹೇಳುವಾಗ ಅಣ್ಣ ಅವರ ಕಣ್ಣಂಚಿನಲ್ಲಿ ನೀರು ಬಂದಿತ್ತು. ಅದು ನನಗಿನ್ನೊಂದು ನೆನಪಿದೆ. ಅದು ಮುಖಸ್ತುತಿ, ನನ್ನನ್ನು ನಾನು ಹೊಗಳ್ಕೊಂಡಂಗೆ ಆಗುತ್ತೇನೋ.